ಕೊಡಗಿನಲ್ಲಿ ವಿದೇಶಿ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. ವಾಷಿಂಗ್ಟನ್ ಮೂಲದ ಮಹಿಳೆ ಆಕೆ. ದೇವಿ ವಿಲ್ಲಾ ಹೋಮ್ ಸ್ಟೇನಲ್ಲಿ ಈ ಘನಘೋರ ಕೃತ್ಯ ನಡೆದಿದೆ. ಏಪ್ರಿಲ್ 19 ದೇವಿ ವಿಲ್ಲಾ ಹೋಮ್ ಸ್ಟೇ ನಡೆದಿರುವಂತಹ ಹೀನ ಕೃತ್ಯ ಇದು. ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಗ್ರಾಮದಲ್ಲಿರುವಂತಹ ಹೋಮ್ ಸ್ಟೇ ಅದು. ಜಾರ್ಖಂಡ್ ಮೂಲದ ಬ್ರಿಜೇಶ್ ಕುಮಾರ್ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಹೊತ್ತಿರುವವ. ಇದರ ಜೊತೆಗೆ ಹೋಮ್ ಸ್ಟೇ ಮಾಲೀಕ ವಿಶಾಲ್ನನ್ನ ಕೂಡ ಬಂಧಿಸಲಾಗಿದೆ. ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೋಮ್ ಸ್ಟೇಗೆ ಬಂದಿದ್ದಂತಹ ವಿದೇಶಿ ಮಹಿಳೆ ಆಕೆ, ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ವಾಷಿಂಗ್ಟನ್ ಮೂಲದ ಮಹಿಳೆ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರೋದು. ಆ ಹೋಮ್ ಸ್ಟೇನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ. ದೇವಿ ವಿಲ್ಲಾ ಹೋಮ್ ಸ್ಟೇನಲ್ಲಿ ನಡೆದಿರುವಂತಹ ಘನಘೋರ ಕೃತ್ಯ ಏಪ್ರಿಲ್ 19ರಂದು ಈ ಹೀನ ಕೃತ್ಯ ನಡೆದಿದ್ದು. ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಗ್ರಾಮದಲ್ಲಿದೆ ಈ ಹೋಮ್ ಸ್ಟೇ. ಜಾರ್ಖಂಡ್ ಮೂಲದ ಬ್ರಿಜೇಶ್ ಕುಮಾರ್ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪದಡಿ ಈಗ ಅರೆಸ್ಟ್ ಆಗಿದ್ದು, ಅದರ ಜೊತೆಗೆ ಮಾಲೀಕ ವಿಶಾಲ್ನನ್ನ, ಹೋಮ್ ಸ್ಟೇ ಮಾಲೀಕ ವಿಶಾಲ್ ಮತ್ತು ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಬ್ರಿಜೇಶ್ ಇಬ್ಬರನ್ನೂ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಆ ಲಿಮಿಟ್ನಲ್ಲಿ ನಡೆದಂತಹ ಘಟನೆ ಇದು. ದೇವಿ ವಿಲ್ಲಾ ಹೋಮ್ ಸ್ಟೇ. ಕೊಡಗು ಅಂತಂದರೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿ ಪ್ರವಾಸಿಗರು ಕೂಡ ಬರ್ತಾರೆ. ಹೋಮ್ ಸ್ಟೇಗಳಲ್ಲಿ ಉಳಿದುಕೊಳ್ಳೋದು ಸಾಮಾನ್ಯ. ಆದರೆ ಸುರಕ್ಷತೆ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇದು ನಿಜಕ್ಕೂ ಒಂದು ದೊಡ್ಡ ಕಪ್ಪು ಚುಕ್ಕಿಯಾಗಿದೆ. ಕೊಡಗಿನ ಕುಟ್ಟ ಗ್ರಾಮದಲ್ಲಿ ಆಗಿರುವಂತಹ ಈ ಘಟನೆ ಏಪ್ರಿಲ್ 19ರಂದು ನಡೆದಂತಹ ಕುಕೃತ್ಯ ಇದು. ಬ್ರಿಜೇಶ್ ಎನ್ನುವಂತಹ ವ್ಯಕ್ತಿ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಹೊತ್ತಿದ್ದಾನೆ. ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಮಾಹಿತಿಯನ್ನು ಕೊಡಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆ ಹೋಮ್ ಸ್ಟೇಯ ಮಾಲೀಕನನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಆ ಹೋಮ್ ಸ್ಟೇ ಗಮನಿಸ್ತಾ ಇದ್ದೀವಿ. ಇಲ್ಲೇ ನಡೆದಂತಹ ಕುಕೃತ್ಯ ಇದು. ವಾಷಿಂಗ್ಟನ್ ಮೂಲದ ಮಹಿಳೆ ಇಲ್ಲಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಹೀನ ಕೃತ್ಯ. ಅತಿಥಿ ದೇವೋಭವ ಅಂತಾರೆ. ಆದರೆ ಬಂದಂತಹ ಅತಿಥಿಯ ಮೇಲೆ ಅತ್ಯಾಚಾರ ಆಯ್ತಾ? ಏಪ್ರಿಲ್ 19ರಂದು ನಡೆದಂತಹ ಕೃತ್ಯ ಇದು. ದೇವಿ ವಿಲ್ಲಾ ಹೋಮ್ ಸ್ಟೇನಲ್ಲಿ ಪೊನ್ನಂಪೇಟೆ ತಾಲೂಕಿನಲ್ಲಿರುವಂತಹ ಕುಟ್ಟ ಗ್ರಾಮದಲ್ಲಿರುವಂತಹ ಹೋಮ್ ಸ್ಟೇ ಇದು. ಈ ಹೋಮ್ ಸ್ಟೇದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಬ್ರಿಜೇಶ್ ಕುಮಾರ್ ಏನಿದ್ದಾನೆ, ಆತ ಜಾರ್ಖಂಡ್ ಮೂಲದವ. ಅಲ್ಲಿ ಕೆಲಸ ಮಾಡ್ಕೊಂಡಿದ್ದ. ನಮ್ಮ ಪ್ರತಿನಿಧಿ ಗೋಪಾಲ್ ಸ್ವಾಮಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಗೋಪಾಲ್, ಈ ಕೃತ್ಯದ ಬಗ್ಗೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ, ಜೊತೆಗೆ ಏನ್ ಆಕ್ಷನ್ ಆಗಿದೆ, ಹಾಗೆ ಈ ಹೋಟೆಲ್ನ ಹೋಮ್ ಸ್ಟೇನ ಮಾಲೀಕ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಆತ ಕೂಡ ಕೃತ್ಯದಲ್ಲಿ ಭಾಗಿನಾ ಅಥವಾ ಮಾಹಿತಿ ಕೊಡ್ಲಿಲ್ವಾ? ಏನ್ ಆರೋಪ? ಹೌದು ಪ್ರತಿಮಾ, ಈ ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಅಂದ್ರೆ ನಮ್ಮ ನಾಗರಹೊಳೆ ಬಾರ್ಡರ್ ಅಲ್ಲಿ ಬರುವಂತಹ ಒಂದು ಕುಗ್ರಾಮ. ಆ ಗ್ರಾಮದಲ್ಲಿ ಈ ಹೋಮ್ ಸ್ಟೇ ದೇವಿ ವಿಲ್ಲಾ ಅನ್ನೋ ಒಂದು ಹೋಮ್ ಸ್ಟೇ ಇರುವಂತದ್ದು. ಬಹಳ ಅದ್ದೂರಿ ಲಕ್ಸುರಿ ಆದಂತಹ ಹೋಮ್ ಸ್ಟೇ. ಇಲ್ಲಿಗೆ ಬಂದಂತಹ ಅಮೆರಿಕ ಮೂಲದ ಮಹಿಳೆಯೊಬ್ಬಳ ಮೇಲೆ ಆ ಹೋಮ್ ಸ್ಟೇ ಅಲ್ಲಿ ಅಡುಗೆ ಭಟ್ಟನಾಗಿರುವಂತಹ ಬ್ರಿಜೇಶ್ ಎಂಬಾತ ಅತ್ಯಾಚಾರ ಮಾಡ್ತಾನೆ. ಅತ್ಯಾಚಾರ ಅಂತ ಅದು ಲೈಂಗಿಕ ದೌರ್ಜನ್ಯವನ್ನು ಮಾಡ್ತಾನೆ. ಆದ್ರೆ ಈ ಪ್ರಕರಣ ಗೊತ್ತಾದಾಗ ಹೋಮ್ ಸ್ಟೇಯ ಮಾಲೀಕ ಅದು ವಿಶಾಲ್ ಅಂತ ಯಾರಿದ್ದಾರೆ ಅವರು ಮತ್ತು ಅಲ್ಲಿಯ ಸಿಬ್ಬಂದಿ ಅದನ್ನ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಒಂದು ಪ್ರಾಥಮಿಕ ಮಾಹಿತಿ ಇದೆ. ಅಂದ್ರೆ ಬಹಳ ತಡವಾಗಿ ಪ್ರಕರಣ ಬೆಳಕಿಗೆ ಬರುತ್ತೆ. ಅಂದ್ರೆ ಅಲ್ಲಿ ವೈಫೈಗಳನ್ನು ಕೂಡ ಕಟ್ ಮಾಡ್ತಾರೆ ಅಂತ ಅವರು. ಒಂದು ವಿದೇಶಿ ಮಹಿಳೆಗೆ ಯಾವುದೇ ರೀತಿಯ ಸಂಪರ್ಕ ಆಗಬಾರ್ದು ಅಂತ ಅನ್ನೋ ಒಂದು ಉದ್ದೇಶದಿಂದ. ಆದ್ರೆ ಹೇಗೋ ಅಲ್ಲಿಂದ ಏನೊಂದು ಸುಳ್ಳು ಹೇಳಿ ಹೊರಗೆ ಬಂದಂತಹ ವಿದೇಶಿ ಮಹಿಳೆ ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಒಂದು ಅಮೆರಿಕನ್ ಎಂಬಸಿಯನ್ನ, ರಾಯಭಾರ ಕಚೇರಿಯನ್ನ ಸಂಪರ್ಕ ಮಾಡ್ತಾರೆ. ಅಮೆರಿಕದ ಎಂಬಸಿ ರಾಯಭಾರ ಕಚೇರಿಯ ಅಧಿಕಾರಿಗಳು ಮೈಸೂರು ಪೊಲೀಸರಿಗೆ ಮಾಹಿತಿ ನೀಡಿ ಅದಾದ ಬಳಿಕ ಮೈಸೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಅವರಿಗೆ ವೈದ್ಯ ತಪಾಸಣೆಯನ್ನು ಮಾಡ್ತಾರೆ. ಅದಾದ ಬಳಿಕ ಮೈಸೂರು ಪೊಲೀಸರಿಂದ ಈ ಪ್ರಕರಣ ಹೊರಗೆ ಬಂದು ಇವಾಗ ಕೊಡಗು ಜಿಲ್ಲೆಯ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಆದ್ರೆ ಈ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳಿದೆ. ಅಂದ್ರೆ ಯಾವ ಪೊಲೀಸ್ ಇಲಾಖೆಯಿಂದಾಗಲಿ ಅಥವಾ ಸರ್ಕಾರದಿಂದಾಗಲಿ ಜಿಲ್ಲಾಡಳಿತ ಯಾವುದೇ ಒಂದು ಸ್ಪಷ್ಟವಾದ ಮಾಹಿತಿ ಮಾಧ್ಯಮಗಳಿಗಾಗಲಿ ಸಾರ್ವಜನಿಕವಾಗಿ ಬರ್ತಾ ಇಲ್ಲ. ಪ್ರತಿಮಾ, ಥ್ಯಾಂಕ್ ಯು ಗೋಪಾಲ್ ಸೋಮಯ್ಯ ತಮ್ಮ ಮಾಹಿತಿಗೆ. ಕೊಡಗಿನಲ್ಲಿ ನಡೆದಂತಹ ಈ ವಿದೇಶಿ ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿದೇಶಿ ಮಹಿಳೆ ಮೇಲೆ ಆದಂತಹ ಈ ದಾಳಿ ನಾಚಿಕೆಗೇಡಿನ ಸಂಗತಿ. ಅತಿಥಿ ದೇವೋಭವ ಎಂಬ ನೀತಿ ಆತ್ಮವನ್ನೇ ಹೊಡೆಯುತ್ತೆ. ಇದು ಕೇವಲ ಓರ್ವ ವ್ಯಕ್ತಿಯ ವಿರುದ್ಧದ ಅಪರಾಧವಲ್ಲ, ನಮ್ಮ ರಾಷ್ಟ್ರದ ಪ್ರತಿಷ್ಠೆ ಮತ್ತು ಮೌಲ್ಯದ ಮೇಲಾದಂತಹ ಕಳಂಕ. ತಪ್ಪಿತಸ್ಥರ ವಿರುದ್ಧ ತ್ವರಿತವಾಗಿ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಈ ಆಗ್ರಹ ಮಾಡಿದ್ದಾರೆ ಬಿಜೆಪಿ MLC ಸಿಟಿ ರವಿ ಆಗ್ರಹವನ್ನು ನೋಡ್ತಾ ಇದ್ದೀವಿ. ಪೋಸ್ಟ್ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಜಾರ್ಖಂಡ್ ಮೂಲದ ಬ್ರಿಜೇಶ್ ಕುಮಾರ್ ಎನ್ನುವವ ಅಲ್ಲಿಗೆ ಬಂದಿದ್ದಂತಹ ವಾಷಿಂಗ್ಟನ್ ಮೂಲದ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂಥದ್ದು. ವಿದೇಶಿ ಮಹಿಳೆ ಆ ಹೋಮ್ ಸ್ಟೇನಲ್ಲಿ ಉಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಆದಂತಹ
ಕುಕೃತ್ಯ ಇದು. ಅತಿಥಿ ದೇವೋಭವ ಎಂಬ ಮಾತಿಗೆ ವಿರುದ್ಧವಾಗಿದೆ ಈತನ ವರ್ತನೆ. ಓರ್ವ ವ್ಯಕ್ತಿಯ ವಿರುದ್ಧದ ಅಪರಾಧ ಅಷ್ಟೇ ಅಲ್ಲ, ಇದು ನಮ್ಮ ರಾಷ್ಟ್ರದ ಪ್ರತಿಷ್ಠೆ ಮತ್ತು ಮೌಲ್ಯದ ಮೇಲಾದಂಥ ಕಳಂಕ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ.